ನಮಸ್ತೆ. TV24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ 16ನೇ ವಾರ್ಡಿನ ಕುವೆಂಪು ನಗರಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ನಗರಸಭೆ ಆಯುಕ್ತ ಎಚ್.ಎನ್. ಗುರುಪ್ರಸಾದ್ ಅವರಿಗೆ ಸ್ಥಳೀಯರಿಂದ ಮನವಿ ಸಲ್ಲಿಸಲಾಗಿದೆ. ಹಿರಿಯ ವಕೀಲರು ಆಗಿರುವಂತಹ ಸಿದ್ದಲಿಂಗಯ್ಯ ಸ್ವಾಮಿ ಅವರು ಮಾತನಾಡಿ, 3 ದಶಕಗಳಿಂದಲೂ ಕೂಡ ನಿರ್ಮಿತವಾಗಿರುವ ಕುವೆಂಪು ನಗರವು ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ. ನಗರದ ದಂಡೆಯಲ್ಲಿ ತುಂಗಭದ್ರಾ ನದಿ ಹರಿತಾ ಇದ್ರೂ ಕೂಡ ಸಮರ್ಪಕ ನೀರಿನ ಸರಬರಾಜಿಲ್ಲ. ಅರೆಬರೆ ಚರಂಡಿ ಕಾಮಗಾರಿಯಿಂದ ಚರಂಡಿ ನೀರು ಮನೆಗಳ ಮುಂದೆ ನಿಂತು ದೊಡ್ಡ ಹೊಂಡ ಕೆರೆಗಳಂತೆ ಕಾಣ್ತಾ ಇದ್ದು ಗಬ್ಬೆದ್ದು ನಾಡ್ತಾ ಇದೆ. ಇದರಿಂದಾಗಿ ಸೊಳ್ಳೆಗಳ ಕಾಟ ಹೆಚ್ಚಿದ್ದು ಸಾಂಕ್ರಾಮಿಕ ರೋಗ ರುಜಿನಗಳ ಭಯದಲ್ಲಿ ವಾಸಿಸುವಂತಾಗಿದೆ. ರಸ್ತೆಗಳ ಡಾಂಬರು ಅಥವಾ ಕಾಂಕ್ರೀಟ್ ಕಾಣದೆ ಮಳೆಗಾಲದಲ್ಲಿ ಮಕ್ಕಳು, ವೃದ್ಧರು, ವಾಹನ ಸವಾರರು ಜಾರಿ ಬೀಳ್ತಾ ಇದ್ದಾರೆ. ಕೊನೆ ಪಕ್ಷ ಗರಸುಂ ಹಾಕಿ ದುರಸ್ತಿ ಮಾಡಬೇಕು. ಕುವೆಂಪು ನಗರ ವ್ಯಾಪ್ತಿಯಲ್ಲಿ 2 ಉದ್ಯಾನವನಗಳು ಇದ್ರೂ ಕೂಡ ಅಭಿವೃದ್ಧಿ ಇಲ್ಲದೆ ಮುಳ್ಳು ಕಂಟಿಯಿಂದ ತುಂಬಿದ್ರಿಂದ ಹತ್ತಿರದ ಮನೆಗಳ ನಿವಾಸಿಗಳಿಗೆ ವಿಷ ಜಂತುಗಳ ಭೀತಿ ಹೆಚ್ಚಾಗಿದೆ. ಖಾಲಿ ನಿವೇಶನಗಳಲ್ಲೂ ಕೂಡ ಜಾಲಿಯಂತಹ ಮುಳ್ಳು ಸಸ್ಯಗಳು ಬೆಳೆದಿದ್ದು ಸಂಬಂಧಪಟ್ಟವರಿಗೆ ಸ್ವಚ್ಛಗೊಳಿಸಲು ಸೂಚಿಸಬೇಕು. ಬೀದಿ ದೀಪಗಳನ್ನು ಅಳವಡಿಸಿ ರಾತ್ರಿ ವೇಳೆ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು. ಜನರಿಗೆ ಮಾರಕ ರೋಗಗಳು ಆಗಿರುವಂತಹ ಸ್ಮರಣ ಶಕ್ತಿ, ಜೀರ್ಣಶಕ್ತಿ, ಹೃದಯ ಸಂಬಂಧಿ ಕಾಯಿಲೆಗಳನ್ನು ಉಂಟು ಮಾಡುವ ಆತಂಕಕಾರಿ ಮೊಬೈಲ್ ಟವರ್ಗಳ ಸ್ಥಾಪನೆಗೆ ನಿಷೇಧ ಹೇರಬೇಕು. ನಮೂನೆ 3 ದಾಖಲೆಗಳನ್ನು ನೀಡಬೇಕು. ಒಂದು ವೇಳೆ ತೆರಿಗೆ ಪಾವತಿ ಮಾಡಲು ವಿಳಂಬವಾದರೆ ನಿಮ್ಮ ಕಚೇರಿಯ ಸಿಬ್ಬಂದಿಗಳು ದಂಡ ಸಮೇತ ವಸೂಲಿ ಮಾಡುತ್ತಾರೆ. ಆದರೆ ನಮ್ಮ ಕುವೆಂಪು ನಗರಕ್ಕೆ ಮೂಲಭೂತ ಸೌಲಭ್ಯಗಳನ್ನು ನೀಡುವಲ್ಲಿ ವಿಫಲವಾಗಿದೆ. ಇನ್ನು ಮುಂದಾದರೂ ತಾವೇ ಸ್ಥಳಕ್ಕೆ ಖುದ್ದಾಗಿ ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿಗಳ ನಿಜಾಂಶವನ್ನು ಅರಿತು ಸಂಬಂಧಿಸಿದ ಜನಪ್ರತಿನಿಧಿಗಳು ಮೇಲಧಿಕಾರಿಗಳ ಗಮನಕ್ಕೆ ತಂದು ಇತ್ಯರ್ಥಪಡಿಸಬೇಕು ಅಂತ ಒತ್ತಾಯಿಸಿದರು. ಮಕ್ಕಳಾಗಲಿ ದೊಡ್ಡವರು ವಯಸ್ಸಾದರಾಗಲಿ ಅದು ಕುತ್ಕೊಂಡು ವಿಶ್ರಾಂತಿಗಳು ಕೊಡ್ತಕ್ಕಂಥ ಸ್ಥಳ ಅಲ್ಲಿಲ್ಲ. ಹೀಗಾಗಿ APMC ನಮ್ಮ ನಗರದಲ್ಲಿ ಇದರಲ್ಲಿ ಹೊಂದಿರ್ತಕ್ಕಂಥ APMC ಅವರಿಗೆ APMCಯಲ್ಲಿ ಅಲ್ಲಿ ಹೋಗಿ ವಿಶ್ರಾಂತಿ ತಗೊಳ್ತದೆ ವಯಸ್ಸಾದರೆಲ್ಲ. ಆಮೇಲೆ ಚಿಕ್ಕ ಮಕ್ಕಳು ಏನಾಗುತ್ತೆ, ಅವು ಬೇರೆ ಆಟ ಆಡಲಿಕ್ಕೆ ಅವ್ರಿಗೊಂದು ಇದಿಲ್ಲ, ಪಾರ್ಕ್ ಇಲ್ಲ ಅಂತ ಅವ್ರು ಬೇರೆ ಬೇರೆ ನಗರಗಳಿಗೆ ಬರೀ ಹೋಗ್ತಿದ್ದಾರೆ. ಆಮೇಲೆ ರಸ್ತೆ ಆಯಿತು, ಜಾಲಿ ಮುಳ್ಳು ಜಾಲಿ ಮುಳ್ಳುಗಳೆಲ್ಲ ಕುವೆಂಪು ನಗರ ತುಂಬ ಎಲ್ಲ ಹರಡಿ ಹೋಗೋರಿಗೆ ಬರೋರಿಗೆ ಅವೆಲ್ಲ ಮುಳ್ಳು ಚುಚ್ಚಿ ಎಲ್ಲ ರೀತಿ ತೊಂದರೆಗಳನ್ನು ಉಂಟು ಮಾಡ್ತಿದೆ. ಇವೆಲ್ಲ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಬೇಕಂತ ನಾವು ಇದು ಮಾಡ್ತೀವಿ. ಆಮೇಲೆ ಒಂದು ದೊಡ್ಡ ದೊಡ್ಡ ನೀರಿನ ಟ್ಯಾಂಕ್ ಕೂಡ ನಮಗೆ ಅವಶ್ಯಕತೆ ಇದೆ. ಯಾಕಂದರೆ ಇಡೀ ಸಿರುಗುಪ್ಪ ಪಟ್ಟಣದಲ್ಲಿ ಒಂದು ಅತ್ಯಂತ ದೊಡ್ಡವಾಗಿರ್ತಕ್ಕ ನಗರ, ದೊಡ್ಡ ನಗರ. ಆಮೇಲೆ ಇದು ಕರೆಂಟಿನ ವ್ಯವಸ್ಥೆ, ಲೈಟ್ಗಳು ದೂರ ಅಂತರದಲ್ಲಿರ್ತಕ್ಕಂಥ ದೀಪಗಳು ಸರಿಯಾಗಿ ಬಳಕಿಲ್ಲದ ರಾತ್ರಿ ಕಳಕ್ಕೆ ಹಾಕಿರೋ ಭಯ, ಹಾವು ಚೋಳುಗಳ ಭಯ. ಹೀಗಾಗಿ ಎಲ್ಲರಿಗೂ ತಿರುಗಾಡೋಕ್ಕೆ ಕೂಡ ಭಾಳ ತೊಂದರೆ ಆಗ್ತದೆ. ಆಗಿರೋ ಲೈಟ್ ಕೂಡ ವ್ಯವಸ್ಥೆಗಳು ಸರಿಗಿಲ್ಲ, ಅದಕ್ಕೆ ಸರಿಯಾಗಿ ಮೇಂಟೆನೆನ್ಸ್ ಕೂಡ ಇಲ್ಲ. ಹೀಗಾಗಿ ಎಲ್ಲರಿಗೂ ಅಡ್ಡಾಡೋಕ್ಕೆ ತೊಂದರೆಗಳು ಅನಿಸ್ತದೆ. ಈ ಎಲ್ಲ ಸಮಸ್ಯೆಗಳಿಂದ ಒದ್ದಾಡ್ತಾಯಿದೆ. ಈ ಕಡೆ ಯಾವುದು ವಾರ್ಡಿನ ಮೆಂಬರ್ ಆಗಲಿ, ಜನಪ್ರತಿನಿಧಿಗಳಾಗಲಿ ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಯಾವುದೂ ಕ್ರಮ ತೆಗೆದುಕೊಂಡಿಲ್ಲ. ಅದ್ರ ಸಲುವಾಗಿ ಈಗೆಲ್ಲ ನೀರಿನ ಸಮಸ್ಯೆ, ಮೊದಲನೇದಾಗಿ ಕುಡಿಯೋ ನೀರಿನ ಸಮಸ್ಯೆ, ಆಮೇಲೆ ಚರಂಡಿಗಳೆಲ್ಲ ಅರ್ಧಂಬರ್ಧ ಆಗಿ ಪರಿಸ್ಥಿತಿ, ಕೆರೆಗಳೆಲ್ಲ ಆದಾಗಿ ನಗರದ ತುಂಬ ಕೆರೆಗಳ ಹಾವು ಚೋಳುಗಳು ಇದಾಗಿರೋ ಪರಿಸ್ಥಿತಿಗಳು ಇದಾಗಿದೆ. ಹೊರಗಡೆ ಹೋಗ್ತಾ ಇಲ್ಲ. ರಸ್ತೆಗಳು ಕೂಡ ಅರ್ಧಂಬರ್ಧ ಆಗ್ಯಾವ. ಅಲ್ಲೆಲ್ಲ ಈ ಮಳೆಗಾಲದಾಗಲ್ಲಿ ಅಲ್ಲಿ ನಡೆಯಕ್ಕೂ ಆಗೋದಿಲ್ಲ, ಭಾಳ ಎಲ್ಲ ಜಾರಿಯಾಗಿ ಹೊತ್ಕೊಂಡು. ಆಮೇಲೆ ಉದ್ಯಾನಗಳು 2 ಪಾರ್ಕ್ ಅದಾವೆ, ಬರೀ ಹೆಸರಿಗೆ ಅಷ್ಟೇ ಪಾರ್ಕ್ಗಳಾಗ್ಬಿಟ್ಟು ನಮ್ಗೆ. ಒಂದು ಸಣ್ಣದೈತೆ, ಒಂದು ದೊಡ್ಡದೈತೆ. ಹೀಗಾಗಿ ಪಾರ್ಕ್ಗಳಲ್ಲಿ ಏನೈತೆ ಅದಕ್ಕೆ ಅಭಿವೃದ್ಧಿ ಇಲ್ಲದೆ ಏನಾಗ್ಬಿಟ್ಟೈತೆ ಅಂತಂದರೆ ಅವೆಲ್ಲ ಮೂಳ್ಕಂತಿಗಳೆಲ್ಲ ಬೆಳೆದು ಅಲ್ಲಿ ಯಾರಿಗೂ ತಿರುಗಾಡೋಕ್ಕಾಗಲ್ಲ. ಹತ್ತಿರ ಮನೆಗಳಲ್ಲಿ ಇರ್ತಕ್ಕಂಥ ಮನೆಗಳಲ್ಲಿ ಹಾವು ಚೋಳುಗಳ ಭಯದಿಂದ ಜನ ತತ್ತರಿಸಿ ಹೋಗಿರ್ತಾರೆ. ನಮ್ಮ ನಗರದ ಈ ಜನ ತತ್ತರಿಸಿ ಹೋಗಿರ್ತಾರೆ. ಆಮೇಲೆ ಫಾರ್ಮ್ ನಂಬರ್ 3 ಕೆಲವು 25 ಮನೆಗಳಿಗೆ ಫಾರ್ಮ್ ನಂಬರ್ 3 ಕೊಡ್ತಾ ಇಲ್ಲ. ಅದು ಏನು ಕಾರಣ ಎಂದು ಸ್ಪಷ್ಟವಾಗಿ ನಮ್ಗೆ ಇನ್ನೂ ಇದಾಗಿಲ್ಲ. ಆ ಬಗ್ಗೆನೂ ಅವರು ಸ್ಪಷ್ಟೀಕರಣ ಮಾಡಿ ನಮಗೆ ಒಂದು ಫಾರ್ಮ್ ನಂಬರ್ 3 ಅವಕಾಶ ಕೊಡೋ ವ್ಯವಸ್ಥೆ ಮಾಡ್ಬೇಕಂತ ನಾನು ಕೇಳ್ತೀನಿ. ಆಮೇಲೆ ಈ ಮೊಬೈಲ್ ಟವರ್ಸ್, ಈ ಕೆಲವೊಂದು ಮೊಬೈಲ್ ಕಂಪ್ನಿಗಳು ಏನು ಮಾಡ್ತಾವೆ, ಇದು ಮೊಬೈಲ್ ಟವರ್ಗಳನ್ನು ಹಾಕಿ ಇದು ಜನಪ್ರದೇಶವಾಗಿರ್ತಕ್ಕಂಥ ಇದು ನಗರ ನಮ್ಮದು. ಇಂಥ ಪ್ರದೇಶದಲ್ಲಿ ಅವ್ರು ಟವರ್ ಹಾಕೋದ್ರಿಂದ ಚಿಕ್ಕ ಮಕ್ಕಳಿಗೆ, ದೊಡ್ಡವರಿಗೆ ಮತ್ತು ವಯಸ್ಸಾದವರಿಗೆ, ಆಮೇಲೆ ಗರ್ಭಿಣಿಯರಿಗೆ ಇವೆಲ್ಲ ಮಾರಕ ರೋಗಗಳು ಇದಾಗಿ ವಿಕರಣಗಳು, ಈ ಟವರ್ನಿಂದ ಬರ್ತಕ್ಕಂಥ ವಿಕರಣಗಳು, ಅದರಿಂದ ಆರೋಗ್ಯದ ಮೇಲೆ ಹೃದಯ ಬಡಿತ, ತಲೆನೋವು ಇವೆಲ್ಲ ಕಾರಣಗಳಿಂದಾಗಿ ಸಾಕಷ್ಟು ಆರೋಗ್ಯದ ಮೇಲೆ ತೊಂದರೆಗಳು ಉಂಟಾಗ್ತದೆ.
ಇದಲ್ಲ, ಎಣ್ಣೆ ಆಗಿ ಸುಮಾರು 40 ವರ್ಷ ಆಗಿದೆ ಕುವೆಂಪು ನಗರದ್ದು. ಇಷ್ಟುವರೆಗೂ ಕೌನ್ಸಿಲರ್ಗಳು ಬಂದ್ರು ಹೋದ್ರು, ಚೇಂಜ್ ಆಗ್ತಾ ಹೋದ್ರು, ಸಮಸ್ಯೆಗಳು ಕಂಪ್ಲೇಂಟ್ ಕೊಡ್ತಾನೆ ಬಂದಿದ್ದೀವಿ. ಆದ್ರೂ ಇವತ್ತಿಗೆ ಕುಡಿಯೋ ನೀರಿಗೆ ಕೂಡ ವ್ಯವಸ್ಥೆ ಇಲ್ಲ. ಬಿಸಿಲುಗಾಲ ಬಂದ್ರೆ ದಿನಕ್ಕೊಂದು 100 ಟ್ಯಾಂಕರ್ ನಮ್ಮ ಕುವೆಂಪು ನಗರ ಕುಡಿಯೋ ನೀರು ಬರ್ತದೆ. ನಾವು ಪ್ರೈವೇಟಾಗಿ ದುಡ್ಡು ಕೊಟ್ಟು ತರಿಸ್ಬೇಕು. ಒಂದು ಬೀದಿ ದೀಪ ಇಲ್ಲ, ಒಂದು ಚರಂಡಿ ಇಲ್ಲ, ಒಂದು ಕುಡಿಯೋ ನೀರಿಗಿಲ್ಲ, ಒಂದು ರೋಡ್ ಇಲ್ಲ ಅಂದ್ರೆ ಇನ್ನು ಏನಕ್ರಿ ಎಣ್ಣೆ ಕೊಡ್ತೀರಿ, ಆರ್ಡಿ ಕೊಡ್ತೀರಿ? ಸುಮ್ಮನೆ ಅದನ್ನ ಒಂದು ಕಾಡು ಪ್ರದೇಶ ಅಂತ ಬಿಟ್ಟು ಬರಲ್ಲ. ಎಣ್ಣೆ ಆಡಿ ಎಲ್ಲ ನೀವು ಟ್ಯಾಕ್ಸ್ ಎಲ್ಲ ಕಟ್ಸ್ಕೊಂಡು ಎಲ್ಲ ಮಾಡಿಸ್ಕೊಂಡ್ಮೇಲೆ ಕೂಡ ನಾವು ಕಾಡಿನಾಗ ಯಾಕೆ ಬದುಕಬೇಕ್ರಿ ನಾವು? ನಗರ ಪಾಲಿಕೆ ಏನಕ್ಕೆ ಕೆಲಸ ಏನಿದೆ ಅದು? ನಿಮ್ಮ ಪಾಲಿಕೆ ನೀವು ಕೆಲಸ ಮಾಡಲ್ಲ. ಪ್ರತಿ ಸಲ ಬರೋದು ನಾವು ಮನವಿ ಕೊಡೋದು, ಇದು ಲಾಸ್ಟ್ ಮನವಿ. ಇದಕ್ಕೂ ಮುಂಚೆ ಇದಕ್ಕೂ ನಂತರ ನಾವು ಹೋರಾಟ ಮಾಡ್ತೀವಿ. ಇನ್ನು ಮುಂದೆ ಮನವಿ ಸಲ್ಲಿಸೋದಿಲ್ಲ. ಇದು ಲಾಸ್ಟ್. ಇದು ಸಮಸ್ಯೆ ಹೇಳಿದ್ರೆ ನನ್ನಿಂದ ಆದ್ರೆ ಆಗ್ತಾನೆ, ಮಾಡ್ತೀನಿ ಇದ್ರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೀವೇನು ಹೇಳ್ತೀರಿ? ಇಲ್ಲ, ಕೆಲವು ಸಮಸ್ಯೆಗಳು ನಾನು ಮಾಡಿ ಕೊಡ್ತೀನಿ ತಾತ್ಕಾಲಿಕವಾಗಿ ಅಂತ ಹೇಳಿದ್ದಾರೆ. ಕೆಲವು ನಾವು ಮೀಟಿಂಗ್ ಮಾಡಿ ಅಜೆಂಡಾ ಮಾಡಿ ಸೆಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅವರವರ ಪದ್ಧತಿಯಿಂದ ಅವರು ಮಾಡಲಿ, ನಾವು ಸ್ವಲ್ಪ ಸಮಯ ಕಾಯ್ತೀವಿ. ಆಗಿಲ್ಲ ಅಂದ್ರೆ ಮುಂದೆ ಇದಕ್ಕೆ ಹೋರಾಟ ಮಾಡ್ತೀವಿ ನಾವು. ಇನ್ನು ಮುಂದೆ ನಾವು ಮನವಿ ಕೊಡೋದಿಲ್ಲ. ಮನವಿ ಕೊಟ್ಟು ಇಷ್ಟು ಫೈಲ್ ಆಗಿದೆ ಮನೆಯಲ್ಲ, ಮಾತ್ರ ಸಾಕಾಗಿದೆ ಮನವಿ ಕೊಟ್ಟು. ಇದೇ ವೇಳೆ ಸ್ಥಳೀಯರು ಆದ ವಕೀಲರು ಆದ ತಿರುಮಲ ರಾಜಶೇಖರ್, ಮೋಹನ್ ಲಾಲ್, ಬಲರಾಮ್ ರೆಡ್ಡಿ, ಟಿಬಿ ಪ್ರಹ್ಲಾದ್ ಶೆಟ್ಟಿ, ಜೆಪಿ ನಾರಾಯಣಸ್ವಾಮಿ, ಜೆ ಲಕ್ಷ್ಮಣ್ ರೆಡ್ಡಿ, ನವಲಿ ಮಲ್ಲಿಕಾರ್ಜುನ್, ಎಂ ಶಾಂತಯ್ಯ ಸ್ವಾಮಿ, ಕೆಲ್ಲೂರ ಬಸವರಾಜ್, ಎಸ್ ಲಿಂಗರಾಜಗುಪ್ತ, ಎಚ್ ವೀರೇಶ್ ಗೌಡ, ಕೆ ವಿರೂಪಾಕ್ಷಗೌಡ ರಾಜಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಹೊಂದರಪ್ಪ ಸಿರುಗುಪ್ಪ, ಟಿವಿ 24 ನ್ಯೂಸ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.